ಅಮೆರಿಕ ಸೇನಾ ನೆಲೆಗಳ ಮೇಲೆ ಇರಾನ್ ದಾಳಿಗೆ ಪ್ರತ್ಯುತ್ತರವನ್ನ ನೀಡಲಾಗ್ತಾ ಇದೆ. ಇರಾನ್ ಮೇಲೆ ಭಾರೀ ಪ್ರಮಾಣದ ದಾಳಿಯನ್ನ ನಡೆಸಿದೆ ಇಸ್ರೇಲ್. ಸ್ಥಳೀಯ ಕಾಲಮಾನ ಭಾನುವಾರ ಬೆಳಗ್ಗೆ ನಡೆದಂತಹ ಭೀಕರ ದಾಳಿ ಇರಾನ್ ರಾಜಧಾನಿ ತೆಹರಾನ್ ಸೇರಿದಂತೆ ಹಲವು ಕಡೆ ಇಸ್ರೇಲ್ ದಾಳಿಯನ್ನ ಮಾಡ್ತಾ ಇದೆ. ವಾಯು ದಾಳಿ ನಡೆಸಿ ಪ್ರತೀಕಾರವನ್ನ ತೀರಿಸಿಕೊಂಡಿರುವಂತಹ ಇಸ್ರೇಲ್ ಇರಾನ್ ಸೇನಾ ನೆಲೆಗಳು ಮುಖ್ಯಸ್ಥರ ನಿವಾಸಗಳ ಮೇಲೆ ದಾಳಿ ಆಗ್ತಾ ಇದೆ. ಸ್ಥಳೀಯ ಕಾಲಮಾನ ಪ್ರಕಾರ ಬೆಳಿಗ್ಗೆಯೇ ಈ ದಾಳಿಗಳು ಮುಂದುವರೆದಿದೆ ಅನ್ನುವಂತಹ ಮಾಹಿತಿ ಸಿಗ್ತಾ ಇದೆ. ವಾಯು ದಾಳಿಯನ್ನು ನಡೆಸಿ ಪ್ರತೀಕಾರವನ್ನ ಇಸ್ರೇಲ್ ತೀರಿಸಿಕೊಳ್ತಾ ಇದೆ. ಯಾವಾಗ ಖಮೇನಿ ಸತ್ರೋ ಆವಾಗಲೇ ಇವರು ಇಸ್ರೇಲ್ನವರು ಪ್ರತಿ ದಾಳಿಯನ್ನು ಯಾವಾಗ ಮಾಡಿದ್ರೋ ಆವಾಗಲೇ ಒಂದಷ್ಟು ಸೇಡ್ಗಳೆಲ್ಲವೂ ಕೂಡ ತೀರಿದೆ. ವಾಯು ದಾಳಿ ನಡೆಸಿ ಇಸ್ರೇಲ್ ಯಾವ ರೀತಿಯಾಗಿ ಪ್ರತೀಕಾರವನ್ನು ತೆಗೆದುಕೊಳ್ತಾ ಇದೆ ಅನ್ನೋದನ್ನು ಗಮನಿಸ್ತಾ ಇದ್ದೀರಿ. ನೋಡಿ, ತಮ್ಮ ನಾಯಕನ ಸಾವಿಗೆ ಪ್ರತೀಕಾರವನ್ನು ತೀರಿಸಿಕೊಳ್ಳೋದಾಗಿ ಇರಾನ್ ಕೂಡ ಘೋಷಿಸಿತ್ತು. ಇಸ್ರೇಲ್ನ ಪ್ರಮುಖ ನಗರಗಳು ಮತ್ತು ಈ ಪರ್ಷಿಯನ್ ಗಲ್ಫ್ನಲ್ಲಿರುವಂತಹ ಅಮೆರಿಕದ ಮಿಲಿಟರಿ ನೆಲೆಗಳ ಮೇಲೆ ನೂರಾರು ಬ್ಯಾಲಿಸ್ಟಿಕ್ ಮಿಸೈಲ್ಗಳನ್ನು ಕೂಡ ಉಡಾಯಿಸಿವೆ. ಇಸ್ರೇಲ್ನ ಟೆಲ್ ಅವೀವ್ ನಗರದ ಮೇಲೆ ದಾಳಿ ಕೂಡ ನಡೆದಿದ್ದು ಅಲ್ಲಿನ ಜನರು ಕೂಡ ಬಂಕರ್ಗಳಲ್ಲಿ ಈಗಾಗಲೇ ಆಶ್ರಯವನ್ನು ಪಡೆದುಕೊಳ್ತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮತ್ತಷ್ಟು ಡೀಟೇಲ್ಸ್ ನೀಡ್ತಾ ಹೋಗ್ತಾರೆ ದಿಲೀಪ್, ಡಿಜಿಟಲ್ ಎಡಿಟರ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ ನ್ಯೂಸ್ ಡೆಸ್ಕ್ನಿಂದ. ದಿಲೀಪ್, ಸದ್ಯಕ್ಕೆ ಈ ಒಂದು ದಾಳಿ ಅಥವಾ ಪ್ರತಿ ದಾಳಿ ನಿಲ್ಲುವಂತಹ ಲಕ್ಷಣಗಳು ಕಾಣಿಸ್ತಾ ಇಲ್ಲ. ಕ್ಷಣಕ್ಕೂ ಕೂಡ ದಾಳಿಗಳು ಆಗ್ತಾನೆ ಇದೆ. ಒಂದ್ ಕಡೆ ಖಮೇನಿ ಸಾವನ್ನಪ್ಪಿದ್ರೂ ಕೂಡ ಇಸ್ರೇಲ್ ಸದ್ಯಕ್ಕೆ ದಾಳಿ ನಿಲ್ಲಿಸುವಂತಹ ಲಕ್ಷಣಗಳು ಕಾಣಸಿಗ್ತಾ ಇಲ್ಲ ಅಲ್ವಾ? ಖಂಡಿತ ರಮ್ಯ, ಏನಂದರೆ ಈ ಮೊದಲಿಗೆ ಇವಾಗ ಇಸ್ರೇಲ್ ತನ್ನ ದಾಳಿಯನ್ನು ಶುರು ಮಾಡಿದೆ. ಏನಂದರೆ ಯಾವಾಗ ಇರಾನ್ ದೇಶ ಅಮೆರಿಕದ ಸೇನಾ ನೆಲೆಗಳು ಸೇರಿದಂತೆ ಇಸ್ರೇಲ್ ಮೇಲೆ ಕ್ಷಿಪಣಿ ದಾಳಿಯನ್ನು ನಡೆಸ್ತೋ ಆವಾಗ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆ ಕೊಟ್ಟಿದ್ದರು, ಹಿಂದೆಂದೂ ಕಂಡು ಕೇಳಿರದ ರೀತಿ ನಾವು ದಾಳಿ ನಡೆಸ್ತೀವಿ ಅಂತ. ಆ ದಾಳಿಗೆ ಮೊದಲೇ ಹೆಜ್ಜೆಯಾಗಿ ಇವಾಗ ಇಸ್ರೇಲ್ ಒಂದು ದಾಳಿಯನ್ನು ನಡೆಸಿದೆ. ಆದರೆ ಅಮೇರಿಕ ಇನ್ನೂ ಅಧಿಕೃತವಾಗಿ ಮತ್ತೊಮ್ಮೆ ದಾಳಿ ನಡೆಸೋದಕ್ಕೆ ಬಂದಿಲ್ಲ. ಒಂದು ವೇಳೆ ಏನಾದರೂ ಇರಾನ್ ದೇಶ ಇನ್ನಷ್ಟು ತನ್ನ ಕ್ಷಿಪಣಿ ದಾಳಿಗಳನ್ನ ನಿಲ್ಲಿಸದಲ್ಲೇ ಹೋದರೆ ಅಮೇರಿಕಾದ ಯುದ್ಧ ನೌಕೆಗಳಲ್ಲಿ ಏನು ಈಗ ಸಜ್ಜಾಗಿ ನಿಂತಿದ್ದಾವೆ ಯುದ್ಧ ವಿಮಾನಗಳು, ಅವು ಮತ್ತೆ ಹಾರಾಟ ಶುರು ಮಾಡ್ತವೆ. B-2 ಬಾಂಬರ್ನಂಥ ಅತ್ಯಂತ ಪ್ರಬಲ ಯುದ್ಧ ವಿಮಾನಗಳ ಮೂಲಕ ಭಾರಿ ಪ್ರಮಾಣದ ಬಾಂಬನ್ನು ಸುರಿಮಳೆಯನ್ನೇ ಮಾಡೋಂಥ ಸಾಧ್ಯತೆಗಳಿದ್ದಾವೆ. ಆದರೂ ಕೂಡ ಈಗ ಏನು ಇಸ್ರೇಲ್ ದಾಳಿ ನಡೆಸಿದೆ ಆ ದಾಳಿ ಕೂಡ ತುಂಬ ಟ್ಯಾಕ್ಟಿಕಲ್ ಆಗಿ ನಡೆಸಿದೆ ಅಂತೇಳ್ಬಿಟ್ಟು ಮಾಹಿತಿ ಸಿಗ್ತಾ ಇದೆ. ಏನಂದರೆ ಸುಮ್ಮನೆ ಜನವಸತಿ ಪ್ರದೇಶಗಳ ಮೇಲೆ ಈ ದಾಳಿ ನಡೀತಿಲ್ಲ. ಎಲ್ಲೆಲ್ಲಿ ಇರಾನ್ ಸರ್ಕಾರದ ಪ್ರಮುಖ ಆಯಕಟ್ಟಿನ ಸ್ಥಳಗಳಿದ್ದಾವೆ, ಎಲ್ಲೆಲ್ಲಿ ಪ್ರಮುಖ ನಾಯಕರಿದ್ದಾರೆ, ಯಾರು ಅಯಾತುಲ್ಲಾ ಖಮೇನಿಗೆ ಯಾರು ಉತ್ತರಾಧಿಕಾರಿ ಆಗಬಹುದು, ಯಾರೆಲ್ಲರೂ ಸೈನ್ಯಕ್ಕೆ ನಿರ್ದೇಶನ ನೀಡ್ತಿದ್ದಾರೆ, ಸೈನ್ಯವನ್ನು ಇಂಥ ದಿಕ್ಕಿನಲ್ಲಿ ನಡೆಸೋ ನಿಟ್ಟಿನಲ್ಲಿ ಅಂದರೆ ಎಲ್ಲೆಲ್ಲಿ ಟಾರ್ಗೆಟ್ ಮಾಡಬೇಕು, ಎಲ್ಲೆಲ್ಲಿ ಕ್ಷಿಪಣಿ ದಾಳಿ ನಡೆಸಬೇಕು ಅಂತ ಎಲ್ಲಿಂದ ನಿರ್ದೇಶನ ಬರ್ತಿದೆಯೋ ಆ ನಿರ್ದೇಶನ ನೀಡ್ತಿರೋ ಕೇಂದ್ರಗಳನ್ನೇ ಗುರಿಯಾಗಿಸ್ಕೊಂಡು ದಾಳಿ ನಡೆಸ್ತಾ ಇದ್ದಾರೆ. ಮೊದಲಿಗೆ ಅಮೆರಿಕದ ಏನೊಂದು ಯುದ್ಧ ವಿಮಾನಗಳು, ಅದು ರ್ಯಾಡಾರ್ ಸಹಿತವಾಗಿರೋಂಥ ಯುದ್ಧ ವಿಮಾನಗಳು ಇರಾನ್ ಮೇಲೆ ಹಾರಾಟ ನಡೆಸ್ತವೆ. ಎಲ್ಲೆಲ್ಲಿ ಸಿಗ್ನಲ್ಗಳು ಪಾಸ್ ಆಗ್ತಾ ಇದ್ದಾವೆ, ಎಲ್ಲೆಲ್ಲಿ ರ್ಯಾಡಾರ್ ಸಿಗ್ನಲ್ಲು ಆಕ್ಟಿವ್ ಆಗಿದೆ ಅದನ್ನು ಗಮನಿಸಿ ಆಯಾ ನೆಲೆಗಳನ್ನೇ ಗುರಿಯಾಗಿಸಿ ಇಸ್ರೇಲ್ಗೆ ಮಾಹಿತಿ ರವಾನಿಸಿ ಇಸ್ರೇಲ್ ಅದ್ರ ಮೇಲೆ ದಾಳಿ ನಡೆಸ್ತಾ ಇದೆ. ಆ ರೀತಿ ಅಮೆರಿಕ ಮತ್ತು ಇಸ್ರೇಲ್ ಎರಡೂ ದೇಶಗಳು ಒಂದು ರೀತಿ ಸಂಘಟಿತವಾಗಿ ದಾಳಿಯನ್ನು ನಡೆಸ್ತಾ ಇದ್ದಾವೆ. ಅವುಗಳ ಉದ್ದೇಶ ಒಂದೇ, ಇರಾನ್ ಸೇನೆ ಯಾವುದೇ ಕಾರಣಕ್ಕೂ ಕ್ಷಿಪಣಿ ದಾಳಿಗೆ ಮತ್ತೆ ಕ್ಷಿಪಣಿ ದಾಳಿಗೆ ಮುಂದಾಗಬಾರ್ದು ಅಂತ. ಅದಕ್ಕೆ ಕಾರಣ ಅತ್ಯಂತ ಸ್ಪಷ್ಟ. ಏನಂದರೆ ಒಂದು ಪ್ರಮುಖವಾಗಿ ಹಾರ್ಮೋಸ್ ಜಲಸಂಧಿ ಯಾವುದೇ ಕಾರಣಕ್ಕೂ ಬಂದ್ ಆಗಬಾರ್ದು ಅನ್ನೋದು. ಯಾಕೆಂದರೆ ಒಂದು ವೇಳೆ ಹಾರ್ಮೋಸ್ ಜಲಸಂಧಿ ಬಂದಾದರೆ ಆವಾಗ ಇಡೀ ಅಂತಾರಾಷ್ಟ್ರೀಯ ಮಟ್ಟದ ತೈಲ ದರ ಏರಿಕೆ ಆಗುತ್ತೆ. ತೈಲದ ಒಂದು ಏನು ದೊಡ್ಡ ಮಟ್ಟದ ಕಂಟೈನರ್ಗಳು, ಹಡಗುಗಳು ಸಾಗಾಟ ನಿಂತೋಗುತ್ತೆ. ಹಾಗಾಗಿ ಆ ಒಂದು ಸಪ್ಲೈ ಚೈನ್ನ ಯಾವುದೇ ಕಾರಣಕ್ಕೂ ಡಿಸ್ಟರ್ಬ್ ಮಾಡಬಾರ್ದು, ಬಂದ್ ಮಾಡಬಾರ್ದು ಅನ್ನೋದು ಅಮೆರಿಕ ಮತ್ತು ಇಸ್ರೇಲ್ನ ಮೊದಲ ಗುರಿ. ಎರಡನೇದಾಗಿ ಅಮೆರಿಕದ ಏನು ಸೇನಾ ನೆಲೆಗಳಿದ್ದಾವೆ ಅದ್ರ ಮೇಲೆ ಈಗಾಗಲೇ ಸಾಕಷ್ಟು ಬ್ಯಾಲಿಸ್ಟಿಕ್ ಕ್ಷಿಪಣಿಗಳ ಪ್ರಯೋಗ ಆಗಿದೆ ಇರಾನ್ ಕಡೆಯಿಂದ. ಈ ಒಂದು ಕ್ಷಿಪಣಿ ದಾಳಿ ನಿಲ್ಲಬೇಕು ಅಂತ. ಒಂದು ವೇಳೆ ಈ ಕ್ಷಿಪಣಿ ದಾಳಿ ನಿಂತರೆ ಆ ನಂತರ ಏನು ಇರಾನ್ ಸುತ್ತಮುತ್ತಲ ಏನು ದೇಶಗಳಿದ್ದಾವೆ, ಕುವೈತ್ ಇರ್ಬೋದು, UAE ಇರ್ಬೋದು, ಬಹ್ರೇನ್ ಇರ್ಬೋದು, ಒಮಾನ್ ಇರ್ಬೋದು, ಎಲ್ಲ ದೇಶಗಳ ಒಂದು ಪ್ರಮುಖ ವಿಮಾನ ನಿಲ್ದಾಣಗಳೇ ಬಂದಾಗಿದ್ದಾವೆ. ಅಲ್ಲಿ ಕನ್ನಡಿಗರು
ಕೂಡ ಇದ್ದಾರೆ, ಅವರೆಲ್ಲ ನಮಗೆ ಲೈವ್ ಬಂದಿದ್ರು, ಗಮನಿಸಿದ್ವಿ ನಾವು. ಅವರೆಲ್ಲ ಏನಕ್ಕೆ ಅಲ್ಲಿ ಸಿಗಾಕೊಂಡಿದ್ದಾರೆ ಅಂದ್ರೆ ಇಸ್ರೇಲ್ ಮತ್ತು ಇರಾನ್ ಎರಡೂ ದೇಶಗಳೊಂದಿಗೆ ಉತ್ತಮ ಸಂಬಂಧವನ್ನ ಹೊಂದಿದೆ ಭಾರತ. ಈ ಭಾರತ ಮಧ್ಯಪ್ರವೇಶ ಮಾಡುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ ಅಂತ ಹೇಳಿ? ಒಂದು ರಮೆ ಇಲ್ಲಿ ಭಾರತ ಮಧ್ಯಪ್ರವೇಶ ಮಾಡೋ ಸಾಧ್ಯತೆ ಅತ್ಯಂತ ಕಡಿಮೆ ಅಂತ ಹೇಳ್ಬೋದು. ಯಾಕೆಂದರೆ ಇರಾನ್ ಮತ್ತು ಇಸ್ರೇಲ್ ಮಧ್ಯದ ಸಂಘರ್ಷ ಏನಿದೆ, ಜೊತೆಗೆ ಇದು ಇರಾನ್ ಮತ್ತು ಅಮೆರಿಕ ನಡುವಣ ಒಂದು ಸಂಘರ್ಷ ಏನಿದೆ, ಅದಕ್ಕೆ ಕಾರಣಗಳು ಕೇವಲ ಅವೆರಡು ದ್ವಿಪಕ್ಷೀಯವಾಗಿರೋಂಥ ಕಾರಣಗಳಾಗಿರುತ್ತೆ. ಮತ್ತು ಜೊತೆಗೆ ಭಾರತ ಮೊದಲಿಂದನೂ ಪ್ರತಿಪಾದಿಸ್ಕೊಂಡು ಬರ್ತಿರೋ ನಿಲುವೇನು ಅಂದರೆ ಇದು ಯುದ್ಧದ ಸಮಯ ಅಲ್ಲ ಅಂತ. ಭಾರತ ಕೇವಲ ಇರಾನ್ ಜೊತೆಗಿನ ಯುದ್ಧ ಮಾತ್ರ ಅಲ್ಲ, ರಷ್ಯಾ ಉಕ್ರೇನ್ ಮಧ್ಯದ ಯುದ್ಧಕ್ಕೂ ಕೂಡ ಅದೇ ಮಾತನ್ನು ಹೇಳಿತ್ತು. ಅದ್ರ ಜೊತೆಗೆ ಇನ್ನೊಂದು ಇಲ್ಲಿ ಪ್ರಮುಖವಾಗಿ ಗಮನಿಸಬೇಕಾಗಿರೋದು, ಭಾರತದ ಪ್ರಧಾನಿ ನರೇಂದ್ರ ಮೋದಿಯವರು ಇಸ್ರೇಲ್ನಿಂದ ವಾಪಸ್ಸಾಗಿ ಕೇವಲ 12-13 ಗಂಟೆಗಳಲ್ಲೇ ಇರಾನ್ ಮೇಲೆ ದಾಳಿಯಾಗಿತ್ತು. ಹಾಗಾಗಿ ಈ ಒಂದು ಯುದ್ಧದ ಬಗ್ಗೆ ಮಾಹಿತಿ ಪ್ರಧಾನಿ ಮೋದಿಯವ್ರಿಗೂ ಇತ್ತ ಅನ್ನೋ ಸಂಶಯನೂ ಬರುತ್ತೆ. ಜೊತೆಗೆ ಈ ಥರ ಒಂದು ಯಾವುದೇ ಯುದ್ಧಗಳು ನಡೆದಾಗ ಭಾರತ ಮಾತ್ರ ಅಲ್ಲ, ಈ ವಿಶ್ವದ ಹಲವು ರಾಷ್ಟ್ರಗಳು ಸಂಕಷ್ಟ ಎದುರಿಸ್ತವೆ. ಸಪ್ಲೈ ಚೈನ್ ಅನ್ನೋದೇನಿದೆ ಅದು ಕಟ್ಟಾಗುತ್ತೆ. ಆ ಸಪ್ಲೈ ಚೈನ್ ಕಟ್ಟಾಗೋದು, ಅದರಲ್ಲೂ ಮಧ್ಯಪ್ರಾಚ್ಯ ರಾಷ್ಟ್ರಗಳಿಂದ, ಮಿಡ್ಲ್ ಈಸ್ಟ್ ರಾಷ್ಟ್ರಗಳಿಂದ ಸಪ್ಲೈ ಚೈನ್ ಕಟ್ಟಾದರೆ ಅದು ಎಲ್ಲ ರಾಷ್ಟ್ರಗಳಿಗೂ ತೊಂದರೆನೇ. ಹಾಗಾಗಿ ಈಗಾಗಲೇ ಚೀನಾ ಕದನ ವಿರಾಮ ಘೋಷಣೆ ಮಾಡಿ ಅಂತ ಕೇಳ್ಕೊತಾ ಇದೆ. ಮುಂದಿನ ದಿನಗಳಲ್ಲಿ ಭಾರತ ಕೂಡ ಕೇಳ್ಬೋದು. ಚೀನಾ ಕೇಳಲಿ, ಭಾರತ ಕೇಳಲಿ, ಇಲ್ಲಿ ಪ್ರಮುಖ ಆಗಿರೋದೇನೆಂದರೆ ಇರಾನ್ ತನ್ನ ಏನೊಂದು ದಾಳಿಯ ಉದ್ದೇಶ ಇದೆ ಅದು ಕೇವಲ ಅಮೆರಿಕ ಮೇಲೆ ಅಥವಾ ಇಸ್ರೇಲ್ ಮೇಲೆ ದಾಳಿ ಅಲ್ಲ, ಮಧ್ಯಪ್ರಾಚ್ಯದಲ್ಲಿರೋ ಹಲವು ಮುಸ್ಲಿಂ ರಾಷ್ಟ್ರಗಳ ಮೇಲೂ ದಾಳಿ ಮಾಡ್ತಾ ಇದೆ ಇರಾನ್. ಆ ದಾಳಿಯನ್ನು ಇರಾನ್ ದೇಶ ಎಲ್ಲಿವರೆಗೂ ನಿಲ್ಲಿಸೋದಿಲ್ವೋ ಅಲ್ಲಿವರೆಗೂ ಇಸ್ರೇಲ್ ಮತ್ತು ಅಮೆರಿಕ ಪದೇ ಪದೇ ಈ ರೀತಿಯಾದಂಥ ಪ್ರತಿ ದಾಳಿ ಮಾಡ್ತಾನೆ ಇರುತ್ತೆ. ಹಾಗಾಗಿ ನಾನು ಮೊದಲೇ ಹೇಳಿದಂತೆ ಅವರ ಗುರಿ ಏನಿದೆ ಅದು ಜನವಸತಿ ಪ್ರದೇಶಗಳಲ್ಲ, ಅವರ ಗುರಿ ಇರೋದು ಪ್ರಮುಖ ಸೇನಾ ನೆಲೆಗಳು ಮತ್ತು ಕ್ಷಿಪಣಿ ಸಂಗ್ರಹಾಗಾರಗಳು. ಅದನ್ನೇ ಗುರಿಯಾಗಿಸಿ ಪದೇ ಪದೇ ದಾಳಿ ಮಾಡ್ತಾ ಇದ್ದಾರೆ. ಆದರೆ ಇರಾನ್ ಏನು ಪ್ರತಿ ದಾಳಿಯಾಗಿ ನಡೆಸ್ತಾ ಇದೆ, ಇರಾನ್ ದಾಳಿ ನಡೆಸ್ತಾ ಇರೋದು ಒಂದು ಸೇನಾ ನೆಲೆಗಳ ಮೇಲೆ, ಜೊತೆಗೆ ಇನ್ನೊಂದು ಇಸ್ರೇಲ್ನಲ್ಲಿ ಟೆಲ್ ಅವೀವ್ ಇರ್ಬೋದು, ಇನ್ನು ಪ್ರಮುಖ ನಗರಗಳ ಮೇಲೆ, ಅದು ಜನವಸತಿ ಪ್ರದೇಶಗಳ ಮೇಲೆ ದಾಳಿ ನಡೆಸ್ತಾ ಇದೆ ಇರಾನ್. ಹೀಗಾಗಿ ಇರಾನ್ ನಡೆಸ್ತಾ ಇರೋಂಥ ದಾಳಿಗೂ ಮತ್ತು ಇಸ್ರೇಲ್ ಮತ್ತು ಅಮೆರಿಕ ನಡೆಸ್ತಿರೋ ದಾಳಿಗೂ ಸಾಕಷ್ಟು ವ್ಯತ್ಯಾಸ ಸ್ಪಷ್ಟವಾಗಿ ಗೋಚರ ಆಗ್ತಾ ಇದೆ. ಒಟ್ಟಿನಲ್ಲಿ ಇರಾನ್ಗೆ ಇರೋದು ಒಂದೇ ಬಲ, ಕ್ಷಿಪಣಿ ಬಲ. ಆ ಕ್ಷಿಪಣಿ ಬಲವನ್ನು ಹೆಂಗಾದರೂ ಮಾಡಿ ಧ್ವಂಸ ಮಾಡಬೇಕು ಅನ್ನೋದು ಅಮೆರಿಕ ಮತ್ತು ಇಸ್ರೇಲ್ನ ಒಂದು ಉದ್ದೇಶ ಆಗಿದೆ. ಈ ಸಂದರ್ಭದಲ್ಲಿ ಭಾರತ ಬೇರೆ ಬೇರೆ ದೇಶಗಳಲ್ಲಿ ವಿಮಾನ ಸಿಗದೆ ಪರದಾಡ್ತಿರುವಂತಹ ನಮ್ಮ ಜನಗಳನ್ನು ರಕ್ಷಣೆ ಮಾಡೋ ಕಡೆ ಮೊದಲ ಆದ್ಯತೆ ಆಗಿರುತ್ತೆ ಅನಿಸುತ್ತೆ ರಮ್ಯಾ. ಓಕೆ, ಥ್ಯಾಂಕ್ ಯು ತಮ್ಮ ಮಾಹಿತಿಗೆ. ಈ ಇಡೀ ಇಸ್ಲಾಮಿಕ್ ಜಗತ್ತು ಒಂದಾಗುವಂತಹ ಸಾಧ್ಯತೆಗಳು ಎಷ್ಟರ ಮಟ್ಟಿಗಿದೆ, ಮತ್ತು ಇಸ್ರೇಲ್ ವಿರುದ್ಧ ಒಂದಾಗುವಂತಹ ಸಾಧ್ಯತೆಗಳು ಇದೆಯಾ, ಮುಂದಿನ ದಿನಗಳ ಕಾದು ನೋಡಬೇಕು. ಬಟ್ ಆದರೆ ಸದ್ಯಕ್ಕೆ ಈ ಒಂದು ದಾಳಿ ಮುಂದುವರಿತಾ ಇದೆ. ನಿಮ್ಮೂರಿನಿಂದ ವಿಶ್ವ ಮಟ್ಟದವರೆಗೆ ರಾಜಕೀಯ, ಸಿನಿಮಾ, ಸ್ಪೋರ್ಟ್ಸ್ ಯಾವ ಸುದ್ದಿಯೂ ಮಿಸ್ ಆಗಲ್ಲ. ಬರೀ ಸುದ್ದಿಯಷ್ಟೇ ಅಲ್ಲ, ಜೊತೆಯಲ್ಲೇ ಇರುತ್ತೆ ವಿಶ್ಲೇಷಣೆ. ಗ್ಯಾರಂಟಿ ನ್ಯೂಸ್ ನ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಕ್ಷಣ ಕ್ಷಣದ ಅಪ್ಡೇಟ್ಸ್ ಪಡೆಯಿರಿ.